ಜೈ ವಾಸವಿ ಸಿಸ್ಟರ್ಸ್ ಕಡೆಯಿಂದ ನಡೆಯುವ ಮನ ಮಕುಸಾರೆ ಕಲಬುರಗಿ ವಿಭಾಗನಲ್ಲಿ ಇಂದು ಕಾರ್ತಿಕ ಮಾಸ ಪ್ರಯುಕ್ತ ಧಾತ್ರಿ ಧನ್ವಂತರಿ ತುಳಸಿ ಪೂಜೆ, ಧ್ಯಾನ ಕಾರ್ಯಕ್ರಮ, ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಆರತಿ ದೀಪೋತ್ಸವ, ತದನಂತರ ಭೋಜನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ನಾವು ಧ್ಯಾನವನ್ನು ಮಾಡಿ ಶುರು ಮಾಡಿದ್ದೇವೆ. ಆ ಧಾತ್ರಿ ಧನ್ವಂತರಿ ಗಿಡದಲ್ಲಿ ಸಾಕ್ಷಾತ್ ವಿಷ್ಣು ಸಮೇತ ಲಕ್ಷ್ಮಿ ವಾಸವಾಗಿರುತ್ತಾಳೆ. ಧನ್ವಂತರಿ ರೂಪವು ಸಾಕ್ಷಾತ್ ಪರಮಾತ್ಮನ ಅವತಾರವಾಗಿದ್ದು, ಆ ರೂಪವು 2 ಸಲ ಕಂಡುಬಂದಿದೆ. ಒಮ್ಮೆ ಸಮುದ್ರ ಮಥನ ಕಾಲದಲ್ಲಿ ಭಾದ್ರಪದ ಶುಕ್ಲ ದ್ವಿತೀಯ ದಿನದಂದು ಅಮೃತ ಕಲಶವನ್ನು ಹಿಡಿದುಕೊಂಡು ವ್ಯಕ್ತವಾದ ರೂಪವದು. ಆ ರೂಪವನ್ನು ಆಗ ಅಸುರರು ಅವನಿಂದ ಅಮೃತವನ್ನು ಕಸಿದಾಗ ಮೋಹಿನಿ ರೂಪದಿಂದ ಶ್ರೀಹರಿ ಮತ್ತೆ ಪ್ರಕಟಗೊಂಡು ದೇವತೆಗಳಿಗೆ ಅಮೃತ ಹಂಚಿದ. ಇಲ್ಲಿ ಅಸುರರು ಧನ್ವಂತರಿಯಿಂದ ಅಮೃತವನ್ನು ಕಸಿದುಕೊಂಡಾಗ ತಡೆಯುವಷ್ಟು ಶಕ್ತಿ ಅವನಿಗಿರಲಿಲ್ಲವೆಂದು ಅನುಮಾನ ಬರಬಹುದು. ಆದರೆ ಧನ್ವಂತರಿಯೇ ಅವರನ್ನು ತಡೆಯಲಿಲ್ಲ, ಏಕೆಂದರೆ ಅಮೃತವನ್ನು ದೈತ್ಯರು ದೇವತೆಗಳು ಸಮಾನವಾಗಿ ಹಂಚಿಕೊಳ್ಳಬೇಕಿತ್ತು. ಆದರೆ ದೈತ್ಯರು ಪೂರ್ಣ ಪಡೆಯಬೇಕೆಂದು ಬಲವಂತವಾಗಿ ಕಿತ್ತಿಕೊಳ್ಳಲು ಪ್ರಯತ್ನಿಸಿದರು. ಅವರ ದುಷ್ಟಬುದ್ಧಿ ಪ್ರಕಟಿಸಲು ಧನ್ವಂತರಿಯೇ ಅವಕಾಶ ಮಾಡಿಕೊಡಲಿಲ್ಲ. ಇನ್ನೊಂದು ಅವತಾರ ಕಾರ್ತಿಕ ಬಹುಳ ದ್ವಾದಶಿಯಂದು ಸುಧಾಮ ವಂಶದ ಮಗನಾಗಿ ಅವತರಿಸಿ ಆಯುರ್ವೇದ ಸಂಹಿತವನ್ನು ಉಪದೇಶಿಸಿದರು. ತಾನು ಮಾನವನಾಗಿ ಅವತರಿಸಿ ದ್ವರಿಂದ ಭರದ್ವಾಜ ಋಷಿಗಳಿಂದ ಆಯುರ್ವೇದವನ್ನು ಕಲಿತು ಆಯುರ್ವೇದವನ್ನು ಪ್ರಚುರ ಮಾಡಿ ಸಿದ್ಧರೂಪ ಆಯುರ್ವೇದದಿಂದ ಕಾಯ ಚಿಕಿತ್ಸಾ, ಬಾಲ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಉದ್ವಾಂಗ ಚಿಕಿತ್ಸಾ, ದಂಶ್ರ ಚಿಕಿತ್ಸಾ, ಜರಾ ಚಿಕಿತ್ಸಾ, ವಾಜೀಕರಣ ಚಿಕಿತ್ಸಾ ಇತ್ಯಾದಿ 8 ವಿಭಾಗಗಳನ್ನು ಮಾಡಿ ಆಯುರ್ವೇದ ಪ್ರವರ್ತಕನೆಂದು ಖ್ಯಾತಿ ಪಡೆದನು. ಆ ಧಾತ್ರಿ ಧನ್ವಂತರಿಯ ರೂಪ ಹೇಗಿದೆ? ಧನ್ವಂತರಿಯು ಅಮೃತ ಕಲಶವನ್ನು ಎಡಗೈಯಲ್ಲಿಯೂ ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿದ್ದಾನೆ. ಆಚಾರ್ಯ ಮಧ್ವರು ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ 10 ಶ್ಲೋಕಗಳಲ್ಲಿ ಧನ್ವಂತರಿ ಮಂತ್ರದ ಸ್ವರೂಪ, ಧ್ಯೇಯ ರೂಪ, ಧ್ಯಾನ ಶ್ಲೋಕ, ಜಪ, ಹೋಮಗಳ ಫಲವನ್ನು ತಿಳಿಸಿರುವರು. ಓಂ ದಂ ಧನ್ವಂತರಿಯೇ ನಮಃ ಎಂಬ ಮಂತ್ರವನ್ನು, ಧನ್ವಂತರಿ ಮಂತ್ರವನ್ನು ಪ್ರತಿನಿತ್ಯ ಯಥಾಶಕ್ತಿ ಶ್ರದ್ಧೆಯಿಂದ ಜಪ ಮಾಡಿದರೆ ಅಜ್ಞಾನ, ದುಃಖ, ಭಯ, ಹಲವು ಬಗೆಯ ರೋಗಗಳ, ಮಾರಕವಾದ ವಿಷಗಳು ಇವನ್ನೆಲ್ಲ ಪರಿಹರಿಸಿ ಸುಖವೀಯುವುದು. ಧನ್ವಂತರಿಯ ಬಗ್ಗೆ ಹಲವಾರು ದೇವರ ನಾಮಗಳಿವೆ. ಗೋಪಾಲದಾಸರ ಎನ್ನ ಭಿನ್ನಪ ಕೇಳು ಧನ್ವಂತರಿ ಮತ್ತು ಅವರೋಗವು ಎನಗೆ ದೇವ ಧನ್ವಂತರಿ ಇತ್ಯಾದಿ ಕೀರ್ತನೆಗಳಿವೆ. ಶ್ರೀ ವಿಜಯದಾಸರು ಧನ್ವಂತರಿ ಸುಳಾದಿ ರಚಿಸಿದ್ದಾರೆ. ಧನ್ವಂತರಿಯ ಉಪದೇಶಗಳು ಅಗ್ನಿಪುರಾಣದಲ್ಲೂ ಧನ್ವಂತರಿಯ ಅವತಾರ ಚಿಂತನೆಯು ರಾಮಾಯಣ, ಭಾಗವತ, ವಿಷ್ಣು ಪುರಾಣ, ಬ್ರಹ್ಮಾಂಡ ಪುರಾಣದಲ್ಲಿ ಲಭ್ಯವಿದೆ. ನಾವು ಔಷಧ ಸ್ವೀಕರಿಸುವಾಗ ಧನ್ವಂತರಿಯನ್ನು ಸ್ಮರಿಸಿ ತೆಗೆದುಕೊಳ್ಳಬೇಕು. ಆ ಧಾತ್ರಿ ಧನ್ವಂತರಿಯು ಸಮಸ್ತ ಭಯಂಕರ ರೋಗಗಳನ್ನು ಪರಿಹರಿಸುತ್ತಾನೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಓಂ ಧಂ ಧನ್ವಂತರಿಯೇ ನಮಃ. ಗುಣವಾಯಿತೆನ್ನ ಭವರೋಗ, ಗುಣವಾಯಿತೆನ್ನ ಭವರೋಗ, ಗುಣವಾಯಿತೆನ್ನ ಭವರೋಗ. ಕೃಷ್ಣನೆಂಬ ವೈದ್ಯನು ದೊರಕಿದನು, ಕೃಷ್ಣನೆಂಬ ವೈದ್ಯನು ದೊರಕಿದನು, ಕೃಷ್ಣನೆಂಬ ವೈದ್ಯನು ದೊರಕಿದನು. ಗುಣವಾಯಿತೆನ್ನ ಭವರೋಗ,
ಗುಣವಾಗುವವರಿಗೆ ಎಣೆಯಿಲ್ಲ, ಗುಣವಾಗುವವರಿಗೆ ಎಣೆಯಿಲ್ಲ. ಗುಣವಂತರಾಗುವರು ಭವವೆಲ್ಲ, ಗುಣವಂತರಾಗುವರು ಭವವೆಲ್ಲ. ಗುಣವಾಯಿತೆನ್ನ ಭವರೋಗ. ಸಂತತ ಹರಿಯ ಭಕ್ತಿಯ ಪಾನ, ಸಂತತ ಹರಿಯ ಭಕ್ತಿಯ ಪಾನ, ಸಂತತ ಗುರು ಭಕ್ತಿ ಮರುಪಾನ. ಸಂತತ ಶ್ರವಣ ಕಠಿಣ ಪಥ್ಯ, ಸಂತತ ಶ್ರವಣ ಕಠಿಣ ಪಥ್ಯ. ಸಂಗೀತ ಕೀರ್ತನ ಉಷ್ಣೋದಕ, ಸಂತತ ಕೀರ್ತನ ಉಷ್ಣೋದಕ. ಗುಣವಾಯಿತೆನ್ನ ಭವರೋಗ, ಗುಣವಾಯಿತೆನ್ನ ಭವರೋಗ. ಚಂದ್ರೋದಯ ಉಂಟು ಈತನಲ್ಲಿ, ಚಂದ್ರೋದಯ ಉಂಟು ಈತನಲ್ಲಿ. ಚಿಂತಾಮಣಿ ಉಂಟು ಈತನಲ್ಲಿ. ಸಂಚೆಯೊಳಗೆ ತುಂಬ ಮಾತ್ರೆಗಳುಂಟು, ಸಂಚಿಯೊಳಗೆ ತುಂಬ ಮಾತ್ರೆಗಳುಂಟು. ಚೆನ್ನಾಗಿ ಗುಣವ ಮಾಡುವ ನೀತ, ಚೆನ್ನಾಗಿ ಗುಣವ ಮಾಡುವ ನೀತ. ಗುಣವಾಯಿತೆನ್ನ ಭವರೋಗ, ಗುಣವಾಯಿತೆನ್ನ ಭವರೋಗ. ಸಹಸ್ರನಾಮದಿ ತಾವಂದ್ಯ, ಸಹಸ್ರನಾಮದಿ ತಾವಂದ್ಯ. ಸಕಲ ಸ್ವತಂತ್ರಕ್ಕೆ ತಾಬಾಧ್ಯ. ಹರಿ ಸರ್ವೋತ್ತಮ ನೆಂಬ ವೈದ್ಯ, ಹರಿ ಸರ್ವೋತ್ತಮ ನೆಂಬ ವೈದ್ಯ. ಪುರಂದರ ವಿಠಲನೆ ನಿಜವಾದ ವೈದ್ಯ.